ದಾಸ್ ಅವರು ಮುಖ್ಯಮಂತ್ರಿಗಳ ಆಸ್ಥಾನ ಕವಿ ಅಂತ ಸುಮಾರು 8 ರಿಂದ 10 ಆಯೋಗಗಳಿಗೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಸರ್. 8 ರಿಂದ 10 ಆಯೋಗ ಅಧ್ಯಕ್ಷರು ಮಾಡಿದ್ದಾರೆ. ನಿಮ್ಮ ಗಮನದಲ್ಲಿರಲಿ, 32 ಜನ ನಿವೃತ್ತ ನ್ಯಾಯಾಧೀಶರು ಬೆಂಗಳೂರಿದ್ದಾರೆ. 32 ಜನ ನಿವೃತ್ತ ನ್ಯಾಯಾಧೀಶರು ಬೆಂಗಳೂರಿದ್ದಾರೆ. ಯಾಕೆ ಇವರೊಬ್ಬರು ನ್ಯಾಯಾಧೀಶರನ್ನೇ ನೀವು 7 8 ಆಯೋಗಗಳಿಗೆ ಅಧ್ಯಕ್ಷರು ಮಾಡ್ತೀರಿ? ಏನಿದ್ರ ಉದ್ದೇಶ? ಇರಿಗೇಷನ್ ಇವರೇ ಅಧ್ಯಕ್ಷರು, ಒಳ ಮೀಸಲಾತಿಗೆ ಇವರೇ ಅಧ್ಯಕ್ಷರು, 40% ಕಮಿಷನ್ ಇವರೇ ಅಧ್ಯಕ್ಷರು, ಕೋವಿಡ್ ನಲ್ಲಿ ನಡೆದಿರ್ತಕ್ಕಂಥ ತನಿಖೆ ಮಾಡೋಕ್ಕೆ ಇವರೇ ಅಧ್ಯಕ್ಷರು 40%ಗೆ. ನಾನು ಹೇಳೋದು 32 ಜಡ್ಜ್ಗಳು ರಿಟೈರ್ಡ್ ಆಗಿದ್ದಾರೆ ಅಂತ ಮಾಡಿದೆ. ಯಾಕೆ ನೀವು ಯಾರಿಗೂ ಕೊಡೋಕ್ಕಾಗಲ್ಲ? ಯಾಕೆ ಇವ್ರನ್ನೇ ಮಾಡ್ತೀರಿ ಅಂದ್ರೆ ಇವರು ನಿಮ್ಮ ಆಸ್ಥಾನ ಕವಿಗಳು ಅನ್ನೋದ್ರಲ್ಲಿ ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ ದಯಮಾಡಿ ನಿಮಗೆ ರಿಕ್ವೆಸ್ಟ್ ಏನಂತಂದ್ರೆ, ನೀವು ಬಲಗೈ ಸಮುದಾಯವನ್ನ ನಿರ್ಲಕ್ಷಿಸಬೇಡಿ ಅಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ನಾವು ತಯಾರಾಗ್ತಿದ್ದೀವಿ. ನಾವು ಸುಮ್ಮನೆ ಕೂತ್ಕೊಳ್ಳಿ, ತಯಾರಾಗ್ತಿದ್ವಿ. ಇನ್ನೊಂದು ಬಹಳ ಸ್ಪಷ್ಟವಾಗಿ, ರಕ್ತಪಾತ ಆದ್ರೂ ಸರಿನೇ ನಾವು ಒಳ ಮೀಸಲಾತಿಯನ್ನು ಜಾರಿಯಾಗಿ ಬಿಡಲ್ಲ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಒಳ ಮೀಸಲಾತಿ ಜಾರಿ ಹಾಕಿ ನಾವು ಬಿಡದೇ ಇಲ್ಲ. ಇದಂತೂ ಶತ್ಸಿದ್ಧ. ಏನೋ ಸುಮ್ಮನೆ ಇದ್ದಾರೆ ಅಂತ ನಾವು ಸುಮ್ಮನೆ ಇಲ್ಲ, ಕೆಲಸ ಮಾಡ್ತಾ ಇದೀವಿ. ನಮ್ಮ ಸಮುದಾಯದ ಪ್ರತಿಯೊಂದು ಕುಟುಂಬವನ್ನು ನಾವು ಭೇಟಿ ಆಗ್ತಾ ಇದೀವಿ, ಮಾತಾಡ್ತಾ ಇದ್ದೇವೆ. ಯಾಕೆಂದ್ರೆ ಇದು ನಮ್ಮ ಸಮುದಾಯದ ಮುಂದಿನ ಜನರೇಷನ್ಗೆ ಮರಣ ಶಾಸನ ಅಂದ್ರೆ ಅತ್ಯಂತ ಇದು ದ್ವೇಷಪೂರಿತವಾಗಿ ಮಾಡಿರುವಂತ ಕೆಲಸ. ಇನ್ನೂ ಒಂದು ಹೆಜ್ಜೆಗೆ ಮುಂದೆ ಹೇಳೋದಂತಂದ್ರೆ, ನೀವು ಒಳ ಮೀಸಲಾತಿ ಜಾರಿ ಮಾಡೋ ಬದಲು ಬಲಗೈ ಸಮುದಾಯಕ್ಕೆ ಮೀಸಲಾತಿ ಕೊಡಲ್ಲ ಅಂತ ಅನೌನ್ಸ್ ಮಾಡಿ. ನಿಮಗೆ ಮೀಸಲಾತಿ ಕೊಡಲ್ಲ ರೀ, ಏನ್ ಮಾಡ್ಕೊತೀರ ಮಾಡ್ಕೊಳ್ಳಿ ಅಂದ್ರೆ ನಿಮಗೆ ತಾಕತ್ತಿದ್ರೆ ಅನೌನ್ಸ್ ಮಾಡಿ ಅಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಎಲ್ಲ ಸಚಿವರಿಗೆ ನಾವು ಹೇಳಕ್ ಬಯಸ್ತೀವಿ. ನೀವು ಡಿಸೈಡ್ ಮಾಡ್ರಿ, ಬಲಗೈ ಸಮುದಾಯರಿಗೆ ನಾವು ಮೀಸಲಾತಿ ಕೊಡಲ್ಲ ಅಂತ ಡಿಸೈಡ್ ಮಾಡಿ. ನೀವು ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ ಅಂತೀರಿ, ಈಚೆಗೆ ಬಟ್ಟೆ ಹಾಕೊಂಡು ಈಚೆಗೆ ಬಂದ್ರೆ ಸಾಕು ಸಾಮಾಜಿಕ ನ್ಯಾಯ, ಮೈಕ್ ಸಿಕ್ಕಿದ್ರೆ ಸಾಕು ನಾವು ಸಂವಿಧಾನ ಪರ. ಆಯ್ತಾ? ಯಾರು ಎಲ್ಲಾರು ಕಂಡ್ರೆ ಸಾಕು ನನ್ನಂತ ಸಾಮಾಜಿಕ ನ್ಯಾಯದ ಹರಿಕಾರರು, ನಾವು ಅಂಬೇಡ್ಕರ್ ವಾದಿಗಳು, ಸಂವಿಧಾನ ಜಾರಿಗಳು ಅಂತೇಳಿ ನೀವು ತುಂಬಾ ಪಡ್ಪಾಟ್ಲು ಬಿಡ್ತಿರಲ್ಲ, ಬಾಯಿ ಬಡ್ಕತಿರಲ್ಲ. ನೀವು ಆಚರಣೆಯಲ್ಲಿ ನೀವು ಏನ್ ಮಾಡ್ತಾ ಇದೀರಿ? ಮಾತಾಡುವಾಗ ಅಂಬೇಡ್ಕರ್ ಹೆಸರು ಹೇಳ್ತೀರಿ, ನಡ್ಕೋವಾಗ ನೀವು ಇಡೀ ಬಲಗೈ ಸಮುದಾಯದ ಆಯ್ತಾ ಹಿತವನ್ನ, ಅವ್ರನ್ನ ಸಂಪೂರ್ಣ ಈ ಸಮಾಜದಲ್ಲಿ ನಾಶ ಮಾಡಕ್ ನೀವು ಹೊರಟಿದ್ದೀರಿ. ಇದು ನಮಗೆ ಗೊತ್ತಿಲ್ಲ ಅಂತಲ್ಲ, ಆಯ್ತಾ? ನಮ್ಗೆ ಗೊತ್ತಿದ್ದು, ನಮ್ಗೆ ಗೊತ್ತು. ಇದನ್ನ ನಾವು ತೀರ್ಮಾನ ತಗೋತೀವಿ. ಇದನ್ನ ನಾವು ಸುಮ್ಮನೆ ಅಂತೂ ಬಿಡಲ್ಲ ಸರ್. ಕ್ಯಾಸ್ಟ್ ಸರ್ಟಿಫಿಕೇಟ್ ನ ನೀವು ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನ್ ಮಾಡಿದಿರಿ ಅದನ್ನ ಎಲ್ರು ಮಾಡಿಸ್ಕೊಳ್ಳಿಲ್ಲ. ಇನ್ನ ನೀವು ಎಲ್ರು ಮಾಡಿಸ್ಕೊಳ್ಳೋ ತನಕ ನೀವು ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಪರಿಗಣನೆ ಮಾಡಕ್ ಅವಕಾಶ ಕೊಡಿ. ಈಗ ಬೆಂಗಳೂರಲ್ಲಿ ಇರೋರು, ಸುತ್ತಮುತ್ತ ಇರೋರು, ತಿಳುವಳಿಕೆ ಇರೋರು ಮಾಡಿಸ್ಕೊತಾರೆ. ಹಳ್ಳಿಲಿ ಇರೋರು ಜನಕ್ಕೆ ಏನ್ ಅರ್ಥ ಆಗತ್ತೆ? ಇದು ಸಿಸ್ಟಮ್ಗೆ ಹೋಗ್ಬೇಕು ನೀವು. ಮತ್ತೆ ಅದ್ ಏನ್ ಮಾಡಿದಾರೆ, 500 ರೂಪಾಯಿ ಪೇಪರ್ ತಕೊಂಡು, ಬಾಂಡ್ ಪೇಪರ್ ತಕೊಂಡು ಅಫಿಡೇಟ್ ಮಾಡಬೇಕು. ಆಮೇಲೆ ಅದನ್ನ ಆನ್ಲೈನ್ ಅಪ್ಲೈ ಮಾಡಬೇಕು, ನೋಟ್ರಿ ಮಾಡಬೇಕು. ಅದಾದ್ಮೇಲೆ ರೆವಿನ್ಯೂ ಇನ್ಸ್ಪೆಕ್ಟ್ರು, ತಾಲೂಕ್ ಆಫೀಸು, AC ಗಂಟ ಹೋಗಿ ಬರ್ಬೇಕಿದು. ಇದೆಲ್ಲವನ್ನು ಮಾಡಕ್ ಆಗ್ತಿಲ್ಲ. ಹಂಗಾಗಿ ಹಳೇದ್ನು ಪರಿಗಣಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ನಾವು. ಸರ್, ನಾನು ಶಿವಣ್ಣ ಅಂತ, ಬಲಗೈ ಸಮುದಾಯಗಳ ಒಕ್ಕೂಟದ ಪ್ರಮುಖರಲ್ಲಿ ನಾನು ಒಬ್ಬ ಸರ್. ಥ್ಯಾಂಕ್ಸ್ ಸರ್.